ಹಾಯ್, ನಾನು ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಮಾಡುವಂಥ ರೆಸಿಪಿ ಅದು ಚಿಲ್ಲಿ ಗಾರ್ಲಿಕ್ ಪ್ರಾನ್ಸ್. ತುಂಬಾ ಟೇಸ್ಟಿ ಆದಂತಹ ರೆಸಿಪಿ. ಇದು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿಯನ್ನು. ಸೊ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ. ಅದು ತುಂಬಾ ಈಸಿಯಾದಂಥ ರೆಸಿಪಿ. ಜನರು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನೀವು ಇವತ್ತು ನಾನು ಮಾಡುವ ಹಾಗೆ ನೀವು ಸಹ ಮಾಡಿ ರುಚಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಚಿಲ್ಲಿ ಗಾರ್ಲಿಕ್ ಪ್ರಾನ್ಸ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ. 1 ಕಿಲೋ ಪ್ರಾನ್ಸ್, ಉಪ್ಪು ರುಚಿಗೆ ತಕ್ಕಷ್ಟು, 1 to 2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಕ್ರಸ್ಟ್ ಕರಿಮೆಣಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್, 1 to 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಅಥವಾ ನೀವು ಗ್ರೀನ್ ಚಿಲ್ಲಿ ಸಾಸ್ ಯೂಸ್ ಮಾಡ್ಬೋದು, 1 to 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, ಸ್ಪ್ರಿಂಗ್ ಆನಿಯನ್ಸ್ ವೈಟ್ ಬೇರೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಗ್ರೀನ್ಸ್ ಬೇರೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 4 to 5 ಗ್ರೀನ್ ಚಿಲ್ಲಿ, 25ರಿಂದ 30 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, 1 ಇಂಚು ಶುಂಠಿ ಇದೆಲ್ಲ ಸಣ್ಣಕ್ಕೆ ಹಚ್ಕೊಂಡಿಡ್ಬೇಕು, 1 ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹಚ್ಕೊಂಡದ್ದು, 1 ಎಗ್, ಕಾರ್ನ್ ಫ್ಲೋರ್ 2 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಮೈದಾ, ಎಣ್ಣೆ ಇಲ್ಲಿ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಅಥವಾ ನೀವು ಬೇರೆ ಕುಕ್ಕಿಂಗ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ಇದು ಪ್ರಾನ್ ಮತ್ತೆ ಡೀಪ್ ಫ್ರೈ ಮಾಡಲಿಕ್ಕೆ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ನಮಗೆ ಇವತ್ತು ಬೇಕಾಗಿದೆ. ಮೊದಲಿಗೆ ನಾವು ಪ್ರಾನ್ಸ್ ಈಗ ಮ್ಯಾರಿನೇಟ್ ಮಾಡುವ. ಅದಕ್ಕೆ ಕಾರ್ನ್ ಫ್ಲೋರ್ ಮತ್ತೆ ಮೈದಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಸೋಯಾ ಸಾಸ್, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು, ಮತ್ತೆ ಎಗ್. ಆನಂತರ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕ್ರಶ್ಡ್. ಸೊ ಇದನ್ನು ಸೇರಿಸಿ ನಾವೀಗ ಒಂದು 10 to 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಡುವ. ಈಗ 10 ಮಿನಿಟ್ಸ್ ಆಗಿದೆ ಪ್ರಾನ್ಸ್ ಮ್ಯಾರಿನೇಟ್. ಈಗ ಇದನ್ನು ಒಂದೊಂದೇ ಆಗಿ ಆಯಿಲ್ ನಾವು ಬಿಸಿಗಿಟ್ಟಿದ್ದೇವೆ ಆಲ್ರೆಡಿ. ಆಯಿಲ್ ಬಿಸಿ ಆಗಿದೆ ಡೀಪ್ ಫ್ರೈ ಮಾಡಲಿಕ್ಕೆ. ಈಗ ಒಂದೊಂದೇ ಪ್ರಾನ್ಸ್ ಅನ್ನು ನಾವು ಹಾಕ್ತಾ ಹೋಗುವ. ಈಗ 2 ಸೈಡ್ಸ್ ಫ್ರೈ ಆಗ್ತಾ ಬಂದಿದೆ, ನೋಡ್ಬೋದು ನೀವು, ಕ್ರಂಚಿ ಆಗಿದೆ. ಗ್ಯಾಸ್ ಲೋ ಇಟ್ಟು ನಾವು ಇದನ್ನು ತೆಗೆಯುವ. ಹೀಗೆ ನಾವಿನ್ನು ಬೇರೆ ಪ್ರಾನ್ಸ್ ಸಹ ಫ್ರೈ ಮಾಡ್ತಾ ಹೋಗುವ. ಗ್ಯಾಸ್ ಮೀಡಿಯಂ ಇಟ್ಕೊಳ್ಳಿ. ಈಗ ನಾವಿಲ್ಲಿ ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇವೆ. ಈಗ ಎಣ್ಣೆ ಬಿಸಿ ಆಗಿದೆ. ಗಾರ್ಲಿಕ್, ಅದರ ಜೊತೆನೆ ಜಿಂಜರ್, ಗ್ರೀನ್ ಚಿಲ್ಲಿ, ಇದನ್ನು ಸ್ವಲ್ಪ ಫ್ರೈ ಮಾಡುವ ಮೀಡಿಯಂ ಫ್ಲೇಮಲ್ಲಿ. ಸ್ವಲ್ಪ ಉಪ್ಪು
ಸೇರಿಸುವ. ಸ್ವಲ್ಪ ಲೈಟ್ ಕೆಂಪಾದರೆ ಸಾಕು ಗಾರ್ಲಿಕ್ ಜಿಂಜರ್. ಈಗ ನಾವು ಸ್ಪ್ರಿಂಗ್ ಆನಿಯನ್ಸ್ ವೈಟ್ ಮಾತ್ರ ಸೇರಿಸ್ಕೊಳ್ಳುವ. ಜಿಂಜರ್ ಗಾರ್ಲಿಕ್ ಲೈಟ್ ಫ್ರೈ ಆಗಿದೆ. ನಾವೀಗ ಇದಕ್ಕೆ ಸೋಯಾ ಸಾಸ್, ಆನಂತರ ಚಿಲ್ಲಿ ಸಾಸ್, ಆನಂತರ ನಾವು ಫ್ರೈ ಮಾಡಿಟ್ಕೊಂಡಂತ ಪ್ರಾನ್ಸ್ ಅನ್ನು ಸಹ ಸೇರಿಸ್ಕೊಳ್ಳುವ. ಸಾಸ್ ನೀವು ಅಡ್ಜಸ್ಟ್ ಮಾಡ್ಬೋದು. ಸೋಯಾ ಸಾಸ್ ಅಥವಾ ಚಿಲ್ಲಿ ಸಾಸ್ ಒಂದು ವೇಳೆ ಹೆಚ್ಚು ಕಡಿಮೆ ಇದ್ದರೆ ನೀವು ನಿಮಗೆ ಟೇಸ್ಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಬೋದು, ಜಾಸ್ತಿ ಕಮ್ಮಿ. ನಾನು ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಇದೀಗ ನಾನು ಪ್ಲೇಟ್ ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಆನಂತರ ಇದಕ್ಕೆ ನಾವೀಗ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳುವ. ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿ ಇದ್ರೇ ಒಳ್ಳೆಯದಾಗಿದೆ, ಮತ್ತು ಜಾಸ್ತಿ ಬೇಯುವುದು ಬೇಡ. ನಾನಿಲ್ಲಿ ನಿಮಗೆ ವಿನೆಗರ್ ಹೇಳಲಿಕ್ಕೆ ಮರ್ತೋಗಿದ್ದೇನೆ. ಸೊ ಇಲ್ಲಿ ನಾನು ವಿನೆಗರ್ ಅಥವಾ ಲೆಮನ್ ಜ್ಯೂಸ್ ಯೂಸ್ ಮಾಡ್ಬೋದು. ಇದು 1/2 ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್, ಮತ್ತೆ ಇಲ್ಲಿ ಲಾಸ್ಟಿಗೆ ನಾವು 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರಿಗೆ ಸ್ವಲ್ಪ ನೀರು ಸೇರಿಸಿ ಹೀಗೆ ಸ್ಲರಿ ಮಾಡಿಟ್ಕೊಳ್ಬೇಕು. ನಿಮಗೆ ಒಂದು ವೇಳೆ ಡ್ರೈ ಸಾಕಂದ್ರೆ ಇಲ್ಲೇ ಡ್ರೈ ಆಯಿತು. ಒಂದು ವೇಳೆ ಸ್ವಲ್ಪ ತಿಕ್ ಸ್ವಲ್ಪ ಗ್ರೇವಿ ಬೇಕಂದರೆ ಇದು ಕಾರ್ನ್ ಸ್ಟಾರ್ಚಿಗೆ ಸ್ವಲ್ಪ ನೀರು ಸೇರಿಸಿ ಹೀಗೆ ಸ್ಲರಿ ನೋಡ್ಬೋದು ನೀವು. ಹೀಗೆ ಸ್ಲರಿ ಮಾಡಿದನ್ನೀಗ ನಾವು ಫೈನಲಿ ಸೇರಿಸ್ಕೊಳ್ಳುವ. ಆನಂತರ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್, ಮತ್ತೆ ಬ್ಲ್ಯಾಕ್ ಪೆಪ್ಪರ್ ಕ್ರಶ್ಡ್. ಇದು ನೋಡ್ಕೊಂಡು ಸೇರಿಸಿ ಖಾರ. ಅಲ್ಲಿಗೆ ನಮ್ಮದು ಚಿಲ್ಲಿ ಗಾರ್ಲಿಕ್ ಪ್ರಾನ್ಸ್ ರೆಡಿ ಆಯಿತು. ನಮ್ಮ ಚಿಲ್ಲಿ ಗಾರ್ಲಿಕ್ ಪ್ರಾನ್ ರೆಡಿಯಾಗಿದೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಮ್ಮ ಮ್ಯಾಂಗ್ಳೂರ್ ಫುಡ್ ಕಿಚನಲ್ಲಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಹೀಗೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.